ನಮಗೆ ಎಷ್ಟು ಕ್ವೆಶ್ಚನ್ ಆಯಿತು ಅಷ್ಟೇ ನೀವು ಇಲ್ಲಿ ಶ್ರಮ ಪಟ್ಟಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ನಿನ್ನೆ ಬಂದಿರುವಂಥ ರೇಡು ನನ್ನ ಮೇಲೆ ನನ್ನ ತಮ್ಮನ ಮೇಲೆ ಬಂದಿದೆ. ಅವರು ನೋಟಿಸ್ ತಂದಿರೋದು ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಹಾಗೂ ಒಮರ್ ಹ್ಯಾರಿಸ್ ನಲ್ಪಾಡ್. ಇದಕ್ಕೂ ಎನ್ ಎ ಹ್ಯಾರಿಸ್ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಮೊದಲನೇದಾಗಿ ನಾವು ಅವ್ರ ಮಕ್ಕಳು ಅವ್ರ ಮನೇಲಿದ್ದೀವಿ ಅನ್ನೋ ಕಾರಣಕ್ಕೆ ಈ ಮನೆಗೆ ಬಂದಿದ್ದಾರೆ ಹೊರತು ಈ ಕೇಸ್ಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2021ರಲ್ಲಿ ಇಡಿಯಲ್ಲಿ ಒಂದು ECNR FIR ಹೆಂಗಿದೆ ಅದೇ ತರ ಇಡಿಯಲ್ಲಿ ECR ಅಂತ ಏನೊಂದು ಬರುತ್ತೆ. 2021ರಲ್ಲಿ ECIR 2021ರಲ್ಲಿ ಫೈಲ್ ಆಗಿದೆ. 2026ರಲ್ಲಿ ಸರ್ಚ್ ಮಾಡಕ್ ಬರ್ತಾರೆ. ಎಷ್ಟು 5 ವರ್ಷ ಬಿಟ್ಟು ಸರ್ಚ್ ಮಾಡಕ್ 6 ವರ್ಷ ಬಿಟ್ಟು ಸರ್ಚ್ ಮಾಡಕ್ ಬಂದಿದ್ದಾರೆ. ಮೊದಲನೇದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಯಾರಾದ್ರೂ ಕ್ರೈಮ್ ಮಾಡಿದ್ರೆ 6 ವರ್ಷ ಕಾಯ್ತಾರ ಪ್ರೂಫ್ ಇಟ್ಕೊಂಡು ಮನೇಲಿ ಸರ್ಚ್ ಮಾಡಕ್ಕೆ? 6 ವರ್ಷ ಆದ್ಮೇಲೆ ಬಂದಿದ್ದಾರೆ. ನಾನು ಈ ಸಮಯ ಸಂದರ್ಭವನ್ನ ಕ್ವೆಶ್ಚನ್ ಮಾಡ್ತೀನಿ. ಏನು ನನ್ನ ಇಡಿ ರೇಡ್ ಇರೋದು ನನ್ನ ಮೇಲೋ ಇಲ್ಲ ನನ್ನ ತಮ್ಮನ ಮೇಲೆ ಟಾರ್ಗೆಟ್ ಮಾಡಕ್ಕಲ್ಲ. ನನ್ನ ತಂದೆ ಮಂತ್ರಿ ಸ್ಥಾನವನ್ನ ತಪ್ಪಿಸಬೇಕು, ಅವ್ರ ಮೇಲೆ ಟಾರ್ಗೆಟ್ ಮಾಡಬೇಕು, ಅವ್ರ ಮೇಲೆ ಗೂಬಾ ಕೂರಿಸಬೇಕು ಅಂತ ಇದನ್ನ ಮಾಡಿದ್ದಾರೆ. ಮಾಧ್ಯಮ ಮಿತ್ರರೇ, ನಾನು ಒಬ್ಬ ಒಳ್ಳೆ ಮಗನಂತೂ ಆಗಕ್ಕಾಗಿಲ್ಲ. ಎಲ್ಲಾ ರೀತಿಯಲ್ಲಿ ಯಾವಾಗಾದ್ರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ನಾನು ಹೆಂಗೋ ಕಷ್ಟಪಟ್ಟು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಸ್ಥಾನಮಾನ ತಗೊಂಡು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರು ತರನ ಒಳ್ಳೆ ಒಂದು ಮೊಮೆಂಟಮ್ ಆಗ್ಬೇಕು, ನಾನು ಒಬ್ಬ ಒಳ್ಳೆ ಮಗ ಆಗ್ಬೇಕು. ನನ್ನ ತಂದೆ ಹೆಂಗೆ ಅವ್ರ ತಾತ ಆಗಿದ್ದಾರೆ ಅದೇ ರೀತಿ ನಾನು ಒಳ್ಳೆ ಒಬ್ಬ ಮಗ ಆಗ್ಬೇಕು ಅಂತ ಪ್ರಯತ್ನ ಪ್ರತಿ ಬಾರಿ ಪಡ್ತೀನಿ. ಆದ್ರೆ ಯಾವುದೋ ಒಂದು ಕೇಸನ್ನ ಇಟ್ಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡಬೇಕು, ನಮ್ಮನ್ನ ಹಾಳು ಮಾಡಬೇಕು, ನನ್ನ ತಂದೆಗೆ ಅವ್ರಿಗೆ ಸ್ಥಾನಮಾನ ಸಿಗದೆ ಇರಬೇಕು, ಟೈಮಿಂಗ್ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಇದು ಆಗಿದ್ದು 2020ರಲ್ಲಿ ಸದನದಲ್ಲಿ ಬಿಜೆಪಿ ಅವರೇ ಹೇಳಿದ್ದಾರೆ ಏನು ಬಿಡ್ಕಾನಲ್ಲಿ ಏನು ಹಗರಣ ಇಲ್ಲ ಅಂತ. SIT ಅವ್ರು ಮಾಡಿದ್ದಾರೆ, SIT ಅಲ್ಲಿ ಏನು ಬಂದಿಲ್ಲ. ಆದ್ರೆ ನಲ್ಪಾಡ್ ಅವ್ರ ಮೇಲೆ ನನ್ನ ಮೇಲೆ ನನ್ನ ತಮ್ಮನ ಮೇಲೆ ಇವಾಗ ರೇಡ್ ಆಗಿದೆ. ಓಕೆ, ರೇಡ್ ಆಗಿದೆ. 21 ಅವರ್ ಅವ್ರು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರು ಬಂದಿದ್ರು, ಅವ್ರು ಮಾಡಿದ್ದಾರೆ, ಅವ್ರು ನೋಡ್ಕೊಂಡಿದ್ದಾರೆ, ಎಲ್ಲಾ ತರ ಮಾಡ್ಕೊಂಡಿದ್ದಾರೆ. 21 ಅವರ್ಸ್ ಆದ್ಮೇಲೆ ಬರೀ 2 ಮೊಬೈಲ್ ಫೋನ್ ಅನ್ನ ತಗೊಂಡೋಗಿದ್ದಾರೆ ನಮ್ಮ ಮನೆಯಿಂದ. ಒಂದು ನಯ ಪೈಸೆ ಬೇರೆ ಏನು ಸಿಕ್ಕಿಲ್ಲ. ಬೇರೆ ಕೆಲವು ಮಾಧ್ಯಮದವರು 37 ಲಕ್ಷ ಸಿಕ್ತು, ಹೆಲಿಕಾಪ್ಟರ್ ಅಲ್ಲಿ ಬರೋದು. ಆ ಹೆಲಿಪ್ಯಾಡ್ ಎಲ್ಲಿದೆ ಅಂತ ನನಗೆ ಗೊತ್ತಾಗಬೇಕಿತ್ತು. ನಮ್ಮ ಹೆಲಿಕಾಪ್ಟರ್ ಅಲ್ಲಿ ಲ್ಯಾಂಡ್ ಆಗಕ್ಕೆ ಈ 37 ಲಕ್ಷ ಸಿಕ್ಕಿರೋದು ನಿಮ್ಗೆ ಯಾವ್ದ ಇಡಿ ಅವರು ಹೇಳಿದ್ರ? ನಿಮ್ಮ ಹತ್ರ ಫೋನ್ ಮಾಡಿ ಹೇಳಿದ್ರ? ಓಕೆ ಸರ್, ಒಂದ್ ನಿಮಿಷ ಸರ್, ನಾನು ಮಾತಾಡಿ ಮುಗಿಸಿದ್ಮೇಲೆ ನಿಮ್ ಪ್ರಶ್ನೆ ನಾನು ಮಾತಾಡಿ ಮುಗಿಸಿದ್ಮೇಲೆ ನೀವು ಮಾತಾಡಿ. ರೈಟ್, ನಾವು ಎಲ್ಲೂ ಕೂಡ 1 ರೂಪಾಯಿ ಇಲ್ಲಿಂದ ಸಿಕ್ಕಿಲ್ಲ. ನಾವೇನು ಕೂಡ ಇಲ್ಲಿಂದ ನಮ್ಮ ಹತ್ರ ಸಿಕ್ಕಿಲ್ಲ. ಇಡಿ ಅವರು ಅದನ್ನ ವೆರಿಫೈ ಮಾಡ್ತಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಕಾನೂನು ಅದರ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಐ ಆಮ್ ರೆಡಿ ಟು ಫೈಟ್ ದಿಸ್ ಇನ್ ದ ಕೋರ್ಟ್. ಮೀ ಅಂಡ್ ಮೈ ಫಾದರ್ ಹ್ಯಾವ್ ಚೋಸನ್ ದ ಪೋಸ್ಟ್ ಆಫ್ ಪಾಲಿಟಿಕ್ಸ್. ವಿ ಹ್ಯಾವ್ ಚೋಸನ್ ಟು ಬಿ ಇನ್ ಪಬ್ಲಿಕ್ ಲೈಫ್. ನಮ್ಮನ್ನ ನೀವೇನಾದ್ರೂ ಹೇಳ್ಕೊಳ್ಳಿ, ನಮ್ಮನ್ನ ಹೆಂಗಾದ್ರೂ ಟಾರ್ಗೆಟ್ ಮಾಡಿ. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 ಇಯರ್ಸ್ ಓಲ್ಡ್ ಈಸ್. ನೀವು ಇಲ್ಲಿ ಹೇಳೋ ಒಂದೊಂದಲ್ಲಿ ಕೂತ್ ಟಿವಿಯಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗಲ್ಲ? ನಿಮ್ಮ ಮನೆಯಲ್ಲೂ ಇಲ್ವಾ? ಹಿರಿಯರು ನನ್ನ ಮನೆಯಲ್ಲಿದ್ದಾರೆ, ನನ್ನ ತಾಯಿ. ನೀವು ಒಂದೊಂದ್ ಸರಿ ಟಿವಿಯಲ್ಲಿ ಹೇಳಿದಾಗ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ. ನನಗೆ ಈ ಇಡೀ ಅವ್ರು ಬಂದಿದ್ದು ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನನ್ನ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನ್ಗಿದ್ದಿದ್ದು. ಯಾಕಂದ್ರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಎಲ್ಲೂ ಕೂಡ ಶ್ರೀಕಿ ನನಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ನನ್ನ ತಮ್ಮನಿಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ. ಪರಿಚಯ ಇದ್ದಾರೆ, ಗೊತ್ತಿದೆ. ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ನಲ್ಪಡ್ನ ಪರಿಚಯ ಇದೆ, ನನಗೆ ಫ್ರೆಂಡ್ಶಿಪ್ ಇದೆ. ನಾವು ಒಳ್ಳೆಯವರು ಕೆಟ್ಟವರು, ಅವ್ರ ಮನೆಯಲ್ಲಿ ಏನ್ ಮಾಡ್ತಾರೋ, ಅವ್ರು ಎಲ್ಲಿ ಏನ್ ಮಾಡ್ತಾರೆ ನಮಗೇನು ಗೊತ್ತಿರುತ್ತೆ. ಇವಾಗ ಇವ್ರು ಬಂದಿದ್ದಾರೆ, ನಮ್ಮ ಹತ್ರ ತಗೊಳ್ತಾರೆ, ಫೋಟೋ ತಗೊಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಾವು ಅವ್ರ ಹತ್ರ ಚೆನ್ನಾಗಿರ್ತೀವಿ. ಬಟ್ ಅವ್ರ ಮನೇಲಿ ಕೂತ್ಕೊಂಡು ರಾತ್ರಿಯಲ್ಲಿ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿರುತ್ತಾ? ಆ ತಪ್ಪನ್ನು ನಮ್ಮ ಮೇಲೆ ಕಟ್ಟಕ್ಕಾಗುತ್ತಾ? ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು 1000 ಮೆಸೇಜ್ ಬಂದಿದೆ ಅಂದ್ರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗ್ ಹುಡುಗರು ನಿಂತವ್ರೆ, ಅಣ್ಣ ನಾವಿದೀವಿ ನಿನ್ ಜೊತೆ, ಬೇಜಾರು ಮಾಡ್ಕೊಂಬೇಡ, ಇಡಿ ಬರ್ಲಿ ಬಿಡಿ ಬರ್ಲಿ ಯಾರಾದ್ರೂ ಬರ್ಲಿ ನಾವಿದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನ ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದು ನಮ್ಮನ್ನು ಕುಗ್ಸಕ್ಕಾಗಲ್ಲ. ಸತ್ಯಮೇವ ಜಯತೆ, ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರ್ಲಿ, ನೀವು ಇನ್ನೊಂದ್ 2 ಸರಿ ಬರ್ತೀರಾ, ಬನ್ನಿ, ಚೆಕ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಹ್ಯಾವ್ ನೋ ರಾಂಗ್ ಡೂಯಿಂಗ್. ದ ಮೀಡಿಯಾ ಕ್ಯಾನ್ ಕ್ವೆಶ್ಚನ್, ದ ಲಾ ಕ್ಯಾನ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ಮಾಧ್ಯಮದ ಮಿತ್ರರೇ, ಪ್ಲೀಸ್ ಡೋಂಟ್ ಡೂ ಅ ಮೀಡಿಯಾ ಟ್ರಯಲ್. ಪ್ಲೀಸ್ ಡೋಂಟ್. ಸರ್, ಲೆಟ್ ಮೀ ಫಿನಿಶ್, ಐ ವಿಲ್ ಟೇಕ್ ಯುವರ್ ಕ್ವೆಶ್ಚನ್ ಪ್ಲೀಸ್. ಮಾಧ್ಯಮದವರೇ, ನಾನು ಕೇಳ್ಕೊಳ್ಳೋದಿಷ್ಟೇ,
ನಾನು ಒಬ್ಬ ಯುವಕ ಬೆಳಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಾನು ಹುಟ್ಟಕ್ಕಿಂತ ಮುಂಚೆ ನಮ್ಮ ಮನೆ ಇದು, ನಮ್ಮ ಅಪ್ಪ ಇಲ್ಲಿ ಬಂದು ಬೆಳೆದಿರೋದು, ಇಲ್ಲಿ ಅಕ್ಕಪಕ್ಕ ಇರೋರ್ಗೆ ಗೊತ್ತು. ನಮ್ಗೇನು ಇದ್ರಿ ಈ ಪಾಲಿಟಿಕ್ಸ್ ಇಂದ ಬಂದು ಈ ಮನೆ ಸಿಕ್ಕಿಲ್ಲ. ನಮ್ಮ ಅಜ್ಜ ಕಷ್ಟಪಟ್ಟು ಕಾಂಟ್ರಾಕ್ಟರ್ ಆಗಿದ್ದು ಕಟ್ಟಿ ಮಾಡಿರುವಂತ ಮನೆ ಇದು. ವಿ ಹ್ಯಾವ್ ನಾಟ್ ಟೇಕನ್ ಎನಿಬಡೀಸ್ ಎನಿಥಿಂಗ್. ಮೈ ಗ್ರ್ಯಾಂಡ್ ಫಾದರ್ ವಾಟ್ ಈಸ್ ಡನ್, ನಮ್ಗೆ ಏನ್ ಮಾಡ್ಕೊಟ್ಟಿದ್ದಾನೆ ಅದೇ ನಮ್ಗೆ ಸಾಕ್ಷಿದೆ. ನಾವು ಪ್ರಜಾಪ್ರಭುತ್ವವನ್ನ ಕಾಪಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ಎತ್ತಿಡಿಬೇಕು, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಾವು ಪಾಲಿಟಿಕ್ಸ್ ಮಾಡ್ತಾ ಇರೋದು. ನಮ್ ವೈಯಕ್ತಿಕ ನಾವೇನೋ ದುಡ್ಡು ಮಾಡ್ಕೊಬೇಕು ಅಂತಲ್ಲ, ನಮ್ಗೆ ಯಾವ ಹಗರಣ ಮಾಡಬೇಕಾಗುವಂತ ಯಾವ ಅವಶ್ಯಕತೆನೂ ಇಲ್ಲ. ನಾನು ಇಷ್ಟೇ ಹೇಳ್ತೀನಿ, ಪ್ಲೀಸ್ ಜಸ್ಟ್ ಟೇಕ್ 1 second ಬಿಫೋರ್ ಯು ಆಸ್ಕ್ ಎನಿಥಿಂಗ್ ಆರ್ ಯು ಟೆಲ್ ಎನಿಥಿಂಗ್. ನಿಮ್ಗೆ ಹೇಳೋ ಮುಂಚೆ ನಿಮಗೆ ಆ ಒಂದು ಥಾಟ್ ಬಂದಿದ ತಕ್ಷಣ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ, ಒಂದೇ ಒಂದ್ಸರಿ ಜಸ್ಟ್ ವೆರಿಫೈ ಇಟ್ ಅಂಡ್ ದೆನ್ ಟೇಕ್ ಅ ಡಿಸಿಷನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.